ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ಒಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ಈಗ ನೀಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ 2026 ಹೊಸ ವರ್ಷ ಬಂತು, ಜನವರಿ ತಿಂಗಳು. ಹಾಗಾದರೆ 2026-27ನೇ ಸಾಲಿಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ, ಅದರಲ್ಲೂ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೀತಾರೆ, ಯಾವಾಗ ಕರೀತಾರೆ, ಅಪ್ಲಿಕೇಶನ್ ಯಾವಾಗ ಹಾಕಬೇಕು, ಆಮೇಲೆ ಎಕ್ಸಾಮ್ ಯಾವಾಗ ಇರ್ತದೆ, ಆಮೇಲೆ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೀಗ ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ, ಇದು 2026 ಜನವರಿ ತಿಂಗಳು ಈಗ ಸ್ಟಾರ್ಟ್ ಆಗ್ಯದ. ವರ್ಷದೊಂದು ಕ್ಯಾಲೆಂಡರ್ನ ಬಿಡ್ತಾರೆ ರೀ. ಪ್ರತಿ ವರ್ಷ ಸ್ಟಾಫ್ ಸಿಲೆಕ್ಷನ್ದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಕ್ಯಾಲೆಂಡರ್ನ ಬಿಡ್ತಾರೆ, 22 ಲಿಸ್ಟ್ ಅಂತ ಬಿಡ್ತಾರೆ. ಅಂದರೆ ತಾತ್ಕಾಲಿಕವಾಗಿ ಒಂದು ಲಿಸ್ಟನ್ನು ಬಿಡ್ತಾರೆ. ಯಾವಾಗ ಯಾವ ಹುದ್ದೆಗಳಿಗೆ ಯಾವಾಗ ಕಾಲ್ಫರ್ಮ್ ಆಗ್ತೈತಿ ಅಂತಕ್ಕಂಥ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ 10ನೇ ತರಗತಿ ಪಾಸ್ ಆದವ್ರು ಇರ್ಬೋದು, ಅಥವಾ PUC ಪಾಸ್ ಆದವ್ರು ಇರ್ಬೋದು, ಅಥವಾ ಡಿಗ್ರಿ ಪಾಸ್ ಆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಒಳ್ಳೆಯ ಅವಕಾಶ, ಎಲ್ಲರಿಗೂ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರ್ತದೆ. ಕೆಲವೊಂದು ಕನ್ನಡದಲ್ಲಿ ಸಹಿತ ಪರೀಕ್ಷೆ ಬರಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ ಅಭ್ಯರ್ಥಿಗಳೇ. ಹಾಗಾದರೆ ನೀವು ಚೆಕ್ ಮಾಡಿ ನೋಡೋರಿದ್ರಿ ಅಂದರೆ ನೀವು ನೋಡ್ಬೋದು, ವೆಬ್ಸೈಟ್ನಲ್ಲಿ ssc.gov.in ಹೊಡೆದ ನೋಡ್ರಿಪ್ಪ ಅಂದರೆ ಅಲ್ಲಿ ಕ್ಯಾಲೆಂಡರ್ ಓಪನ್ ಆಗ್ತದೆ. ಕ್ಯಾಲೆಂಡರ್ ಓಪನ್ ಮಾಡ್ಕೊಂಡು ನೋಡಿಕೊಂಡ್ರೆ ಒಟ್ಟಾರೆಯಾಗಿ ಇಲ್ಲಿ ನೋಡ್ತಾ ಇದ್ರಿ, ಈಗ ಬೋರ್ಡ್ ಮೇಲೆ ನೀವು ನೋಡ್ತಾ ಇದ್ರಿ, ಕಾಣಿಸ್ತಾ ಇದ್ದೀವಿ. ಒಟ್ಟು ಏಟದಪ್ಪ ಅಂದ್ರೆ 12 ಅದಾವೆ, ಕಾಣಿಸ್ತಾ ಇದೆ ಎಲ್ಲರಿಗೂ ನಿಮ್ಗೆ. 22 ಕ್ಯಾಲೆಂಡರ್ ಆಫ್ ಎಕ್ಸಾಮಿನೇಷನ್ ಫಾರ್ ದಿ ಇಯರ್ 2026-2027 ಅಂತದ. 2026 ಮತ್ತು 27ನೇ ಸಾಲಿಗೆ ಯಾವ್ಯಾವ ಹುದ್ದೆಗಳಿಗೆ ಯಾವಾಗ ಅರ್ಜಿ ಕರೀತಾರೆ, ಎಕ್ಸಾಮಿನೇಷನ್ ಯಾವಾಗ ನಡೀತಾವ ಅಂತಕ್ಕಂಥ ಮಾಹಿತಿಯನ್ನು ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ. ಅದರಲ್ಲೂ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಏನು ಕಾಯ್ತಾ ಇರ್ತಾರಪ್ಪ ಅಂದರೆ SSC GD ಈಗಾಗಲೇ ಅರ್ಜಿ ಹಾಕಿರಿ. ಡಿಸೆಂಬರ್ 31 ಕೊನೆಯ ದಿನಾಂಕ ಇತ್ತು. ಈಗಾಗಲೇ 25,487 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಹಾಕಿದಿರಿ. ಇನ್ನೂ ಪ್ಲಸ್ ಆಗ್ತದೆ ರೀ. ಪ್ರತಿ ವರ್ಷ ಎಕ್ಸಾಮ್ಕಂದ್ರೆ ಬಂದು ಪ್ಲಸ್ ಆಗ್ಬೋದು, ಅಥವಾ ಏನಪ್ಪ ಅಂದರೆ ರಿಸಲ್ಟ್ ಬಿಡೋ ಮುಂದೆ ಸಹಿತ ಪ್ಲಸ್ ಆಗ್ಬೋದು. ಇನ್ನೂ 20,000-25,000 ಪ್ಲಸ್ ಆಗ್ತದೆ. ಅದು 2024-25ನೇ ಸಾಲಿಂದು. ಇದೇನಪ್ಪ ಅಂದ್ರೆ ಈಗ ಬಿಟ್ಟಿದ್ದು 2026 ಮತ್ತು 27ನೇ ಸಾಲಿಗೆ ಯಾವಾಗ ಕಾಲ್ಫರ್ಮ್ ಮಾಡ್ತಾರೆ ಅಂತಕ್ಕಂಥದ್ದು ಮಾಹಿತಿಯನ್ನು ಕ್ಯಾಲೆಂಡರ್ನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳೇ. ಫಸ್ಟಿಗೆ ಅಲ್ಲೇ ಹೋಗೋಣ. ಯಾಕಂದ್ರೆ 10ನೇ ತರಗತಿ ಪಾಸಾದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಒಳ್ಳೆಯ ಅವಕಾಶ ಇರ್ತದೆ. ಭಾಳಷ್ಟು ಜನ ಏನು ಕೇಳ್ತಾರೆ, ಸರ್ ನಾವು ಈ ವರ್ಷ ನಮ್ಗೆ ಗೊತ್ತಾಗಲಿಲ್ಲ, ನಾವು ಅರ್ಜಿನ ಹಾಕಲಿಲ್ಲ ಅಂತೀರಿ. ಅಂಥ ಅಭ್ಯರ್ಥಿಗಳು ಮುಂದೆ ಯಾವಾಗ ಕರೀತಾರೆ ಅನ್ನೋದನ್ನು ನಾನು ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಅಭ್ಯರ್ಥಿಗಳೇ. ನೀವು ನೋಡ್ಬೋದು, ಇಲ್ಲಿ ಗಮನಿಸ್ಬೋದು. ಇಲ್ಲಿ 12ನೇದು ಸೀರಿಯಲ್ ನಂಬರ್ ಎಷ್ಟಪ್ಪ ಅಂದರೆ 12ನೇದು ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡ್ಬೋದು, ಇಲ್ಲಿ ಏನೈತಪ್ಪ ಅಂದರೆ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. ಆಮೇಲೆ ನೆಕ್ಸ್ಟ್ SSF ಆ್ಯಂಡ್ ರೈಫಲ್ ಮ್ಯಾನ್ GD ಇನ್ ಆಸಾಮ್ ರೈಫಲ್ಸ್ ಎಕ್ಸಾಮಿನೇಷನ್ 2027 ಅಂತದ. ಅಭ್ಯರ್ಥಿಗಳು ನೀವು ಗಮನಿಸ್ಬೋದು. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಕಾಲ್ಫರ್ಮ್ ಯಾವಾಗ ಇರ್ತದಪ್ಪ ಅಂದ್ರೆ ಸೆಪ್ಟೆಂಬರ್ 2026ರಿಂದ ಅಕ್ಟೋಬರ್ 2026 ಏನಪ್ಪ ಅಂದರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಿರ್ತದೆ. ಅದೇ ರೀತಿಯಾಗಿ 2026-27ನೇ ಸಾಲಿಗೆ ಅವು ಎಕ್ಸಾಮ್ ಯಾವಾಗ ನಡೀತಾವಪ್ಪ ಅಂದರೆ ಜನವರಿಯಿಂದ ಮಾರ್ಚ್ 2027 SSC GD ರೀ ನಾ ಹೇಳ್ತಿದ್ದು. ಈಗ ನೆಕ್ಸ್ಟ್ 2026-27ನೇ ಸಾಲಿಗೆ ಕಾಲ್ಫರ್ಮ್ ಆಗುವುದು. ನೋಡಿರಿ, ಯಾರು ಅರ್ಜಿ ಹಾಕಿಲ್ಲ ಅಡ್ವಾನ್ಸ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ನಿಮ್ಗೆ ಗೊತ್ತದ, 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಹಾಕ್ಬೋದು. ಯಾವುದೇ ರೀತಿ ಮೆರಿಟ್ ಇರುವುದಿಲ್ಲ. ಇದು SSC GD. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಕಾಲಮ್ ನೋಡ್ತಾ ಇದ್ರಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಹಿತ, ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಹಿತ ಪ್ರತಿ ವರ್ಷ ಅರ್ಜಿಯನ್ನು ಕರೀತಾರೆ. ಇದು ಏನಪ್ಪ ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತೀವಿ. ಇದು 2026ರದ. ಇಲ್ಲಿ PUC ಮೇಲೂ ಬರ್ತಾವೆ, ಆಮೇಲೆ ಕೆಲವೊಂದು ಡಿಗ್ರಿ ಮೇಲೂ ಬರ್ತಾವೆ. ಅಭ್ಯರ್ಥಿಗಳು ಪ್ರತಿ ವರ್ಷ ಕಾಲ್ಫರ್ಮ್ ಮಾಡ್ತಾ ಇರ್ತಾರೆ. ಇದು ಯಾವಾಗಪ್ಪ ಅಂದರೆ ಕಾಲ್ಫರ್ಮ್ ಆಗೋದು ಮೇ 2026ರಿಂದ ಜೂನ್ 2026 ನೀವು ಆನ್ಲೈನ್ ಅರ್ಜಿಯನ್ನು ಹಾಕೋದು ಬರ್ತದೆ. ಅದೇ ರೀತಿಯಾಗಿ ಇವು ಪರೀಕ್ಷೆಗಳು ಯಾವಾಗ ನಡೀತಪ್ಪ ಅಂದರೆ ಅಕ್ಟೋಬರ್ ಅಥವಾ ನವಂಬರ್ 2026 ಏನಪ್ಪ ಅಂದರೆ ಇದು ಸಬ್ ಇನ್ಸ್ಪೆಕ್ಟರ್ ಡೆಲ್ಲಿ ಪೊಲೀಸ್ ಹುದ್ದೆಗಳಿಗೆ ಸಹಿತ ಅರ್ಜಿ ಕರೀತಾರೆ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸಹಿತ ನೀವು ಏನಪ್ಪ ಅಂದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಅಭ್ಯರ್ಥಿಗಳೇ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನೀವು ಭಾಳ ಇಂಪಾರ್ಟೆಂಟ್, ಭಾಳ ಜನ ಅರ್ಜಿ ಹಾಕೋದು ಯಾವುದಪ್ಪ ಅಂದರೆ ಮಲ್ಟಿ ಟಾಸ್ಕಿಂಗ್ ಅಂತೀವಿ. MTS ಹವಾಲ್ದಾರ್ ಮತ್ತು ಸ್ಟಾಫ್ ಅದು ಬರ್ತದೆ. ಇದು 10ನೇ ತರಗತಿ ಪಾಸಾದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ನೀವು ಇಲ್ಲಿ SSC GDನೂ ಕನ್ನಡದಲ್ಲಿ ಪರೀಕ್ಷೆ ಬರಿಬೋದು. ಅದೇ ರೀತಿಯಾಗಿ ಏನಪ್ಪ ಅಂದರೆ MTSದಲ್ಲಿ ಸಹಿತ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಒಳ್ಳೆಯ ಅವಕಾಶ ಇರ್ತದೆ. ಇಲ್ಲಿ MTSದಾಗ ಕೆಲವೊಂದು ಹೈಟ್ ಅದ, ಕೆಲವೊಂದು ಹೈಟ್ ಇಲ್ಲ. MTSನಲ್ಲಿ ಸಹಿತ
ಅಲ್ಲಿಯೂ ಪೊಲೀಸ್ ಆಗುವಂಥ ಒಳ್ಳೆಯ ಸುವರ್ಣ ಅವಕಾಶ ಅಭ್ಯರ್ಥಿಗಳೇ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು. ಇದು ಯಾವಾಗಪ್ಪ ಅಂದರೆ ಜೂನ್ 2026ರಿಂದ ಜುಲೈ 2026 ಏನಪ್ಪ ಅಂದರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ನೀವು ಕೇಳ್ಬೋದು, ಸರ್ ಎಕ್ಸಾಮ್ ಯಾವಾಗ ಬರ್ತಾವ್ರಿ ಅಂದರೆ ಸೆಪ್ಟೆಂಬರ್ದಿಂದ ನವಂಬರ್ 2026 ಏನಪ್ಪ ಅಂದರೆ ಪರೀಕ್ಷೆ ನಡೀತಾವೆ ಅಭ್ಯರ್ಥಿಗಳಿಗೆ. ಇದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡತ್ತೀರಿ ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟರ್ಸ್ ಎಕ್ಸಾಮಿನೇಷನ್ ಅಂತ ಬರ್ತಾವೆ. ಇಲ್ಲಿಗೆ ಸಹಿತ ಏಪ್ರಿಲ್ ಟು ಮೇ ತನಕ ಬರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಟೆನೋಗ್ರಾಫರ್ ಗ್ರೇಡ್ C ಆ್ಯಂಡ್ D ಎಕ್ಸಾಮಿನೇಷನ್ ಅಂತ ಬರ್ತಾವೆ. ಅದು ಏಪ್ರಿಲ್ದಿಂದ ಮೇ ಒಳಗೆ ಕಾಲ್ಫಾರ್ಮ್ ಆಗ್ತದೆ. ಆಗಸ್ಟ್ ಸೆಪ್ಟೆಂಬರ್ ತನಕ ಏನಪ್ಪ ಅಂದರೆ ಪರೀಕ್ಷೆಗಳು ನಡೀತಾವೆ. ಅದೇ ರೀತಿಯಾಗಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಅಂದರೆ PUC ಆದಂಥ PUC ಲೆವೆಲ್ ಇದ್ದಂಥ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಕರೀತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಸಿಲೆಕ್ಷನ್ ಪೋಸ್ಟ್ ಅದಾವ. ಆಮೇಲೆ ಜೂನಿಯರ್ ಇಂಜಿನಿಯರ್ ಸಿವಿಲ, ಮೆಕ್ಯಾನಿಕಲ, ಎಲೆಕ್ಟ್ರಿಕಲ ಇವು ಬರ್ತಾವೆ. ಆಮೇಲೆ ನೆಕ್ಸ್ಟ್ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ಬರ್ತಾವೆ. ಅಭ್ಯರ್ಥಿಗಳು ಈ ರೀತಿ ಏನಪ್ಪ ಅಂದರೆ ಕಾಲ್ಫಾರ್ಮ್ಗಳು 2026 ಕಾಲ್ಫಾರ್ಮ್ಗಳು ಅದಾವೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅಭ್ಯರ್ಥಿಗಳು ಇಲ್ಲಿ ಗಮನಿಸ್ಬೋದು ನೀವು. ಇಲ್ಲಿ ಒಂದೇದು ಕೊಟ್ಟಾರೆ ಏನಪ್ಪ ಅಂದರೆ JSA LDC ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಅದು ಕೊಟ್ಟಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಅದು ಕೊಟ್ಟಾರೆ. ಇವು ಸಹಿತ ಮಾರ್ಚ್ 16ರಿಂದ ಏಪ್ರಿಲ್ 7ರವರೆಗೆ, ಆಮೇಲೆ ಎಕ್ಸಾಮ ಮೇ ತಿಂಗಳಲ್ಲಿ ನಡೀತಾ ಕೊಟ್ಟಾರೆ. ಅದೇ ರೀತಿಯಾಗಿ SSA UDC ಗ್ರೇಡ್ ಲಿಮಿಟೆಡ್ ಇದರಲ್ಲಿ ಸಹಿತ ಕಾಲ್ಫಾರ್ಮ್ಗಳನ್ನ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ನಿಮ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ವಿಶೇಷವಾಗಿ MTS ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ತೀರಿ. ಅದೇ ರೀತಿಯಾಗಿ SSC GD ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ತೀರಿ. ಈಗಾಗಲೇ ಟೆಂಟೇಟಿವ್ ಅಂದರೆ 2026 ಯಾವ್ಯಾವ ಕಾಲ್ಫಾರ್ಮ್ ಮಾಡ್ತಾರೆ ಅಂತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ದವರು ಮಾಹಿತಿಯನ್ನು ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ. ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮ್ಗೆ ನೀಡ್ತಾ ಇರ್ತೀವಿ. ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದರೆ ಈಗ 2025-26ನೇ ಸಾಲಿಂದ ಎಕ್ಸಾಮ್ ಡೇಟ್ ಯಾವಪ್ಪ ಅಂದರೆ ಫೆಬ್ರವರಿ 23ರಿಂದ ಏಪ್ರಿಲ್ವರೆಗೆ ಎಕ್ಸಾಮ್ ನಡೀತಾವೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಬಂದದ. ಅದು ಟೆಂಟೇಟಿವ್ ಅಂದರೆ ತಾತ್ಕಾಲಿಕವಾಗಿ ಲಿಸ್ಟನ್ನು ಬಿಟ್ಟಿದ್ದಾರೆ. SSC GD ಓದ್ತಕ್ಕಂಥ ಅಭ್ಯರ್ಥಿಗಳು ಈ ಸಲ ನೀವು ಪಾಸ್ ಆಗಲೇಬೇಕು, ಯಾಕಂದರೆ ಒಳ್ಳೆಯ ಅವಕಾಶ ಅದ. ಅದೇ ರೀತಿಯಾಗಿ ನೆಕ್ಸ್ಟ್ ಕಾಲ್ಫಾರ್ಮ್ದು ಸಹಿತ ನಾವು ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಅಭ್ಯರ್ಥಿಗಳು. ನಿಮಗೆಲ್ಲರಿಗೂ ಗೊತ್ತಿರಲಿ, ಈಗ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ SSC GD ಆಮೇಲೆ ಈಗ BSF ಫಿಸಿಕಲ್ ಆದಂಥ ಅಭ್ಯರ್ಥಿಗಳಿಗೆ ಸಹಿತ ಎಕ್ಸಾಮ್ ಕ್ಲಾಸ್ಗಳನ್ನು ಹೇಳ್ತಾ ಇದ್ದೀವಿ. BSF ಫಿಸಿಕಲ್ ಆದಂಥ ಅಭ್ಯರ್ಥಿಗಳು ಇಂಗ್ಲೀಷು ಮತ್ತು ಹಿಂದಿ ಒಳಗೆ ಪರೀಕ್ಷೆ ಇರ್ತದೆ, ತಲೆಯಾಗಿರಲಿ. ನಮ್ಮಲ್ಲಿ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ನಾವು ಏನಪ್ಪ ಅಂದರೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ SSC GD ಇರ್ಬೋದು, BSF ಇರ್ಬೋದು ಇದ್ರಿ ಅಂದರೆ ಅವರಿಗೂ ಮಾಹಿತಿಯನ್ನು ನೀಡಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ಹೊಸದಾಗಿ ಅಡ್ಮಿಷನ್ ಪ್ರಾರಂಭ ಆಗ್ಯಾವ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾಗಿ ಅಭ್ಯರ್ಥಿಗಳಿಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು PUCಯನ್ನು ಆರ್ಟ್ಸು, ಕಾಮರ್ಸು, ಸೈನ್ಸ್ ಮಾಡ್ತಾ ಪೊಲೀಸ್ ಆರ್ಮಿ ತರಬೇತಿಯನ್ನು ಪಡಿಬೋದು. ಅದೇ ರೀತಿಯಾಗಿ PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿ ಅಡ್ಮಿಷನನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡಿಕೊಂಡು ನೀವು ಸಹಿತ ಆರ್ಮಿ, ಪೊಲೀಸ, ಆಮೇಲೆ ಸ್ಟೇಟ, ಸೆಂಟ್ರಲ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಓದ್ಬೋದು ಅಭ್ಯರ್ಥಿಗಳಿಗೆ. ಒಳ್ಳೆಯ ಅವಕಾಶ ಇದೆ. ಆದ್ದರಿಂದ ಅಡ್ವಾನ್ಸ್ ಆಗಿ ಬಂದು ರಿಸರ್ವೇಷನ್ ಮಾಡ್ಕೋಬೇಕು. ಯಾಕಂದರೆ ಕೆಲವೇ ಸೀಟ್ಗಳು ಬಾಕಿ ಇದ್ದಾವೆ. ಅಡ್ವಾನ್ಸ್ ಆಗಿ ಬಂದು ನೀವು ರಿಸರ್ವೇಷನ್ ಮಾಡ್ಕೊಂಡ್ರೆ PUC ಕಾಲೇಜನ್ನು ಕಲಿತಾ ಓದ್ಬೋದು. ಅದೇ ರೀತಿಯಾಗಿ ಡಿಗ್ರಿನೂ ಸಹಿತ ನೀವು ಕಲಿತಾ ಓದ್ಬೋದು. ಒಳ್ಳೆಯ ಸುವರ್ಣ ಅವಕಾಶ ಅಭ್ಯರ್ಥಿಗಳೇ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ. ಹಾಗೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಮಾಹಿತಿಯನ್ನು ನೀಡಲಿದ್ದೇನೆ ಅಭ್ಯರ್ಥಿಗಳೇ. ವಿಡಿಯೋನ ವೀಕ್ಷಣೆ ಮಾಡತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ.
ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ.